Hello, welcome back to the channel. So in this video, I'll be taking some previous appeared questions in connection with electronegativity as well as electron gain enthalpy. So in two separate videos, I have discussed electronegativity as well as electron gain enthalpy in brief. So if you have not watched those videos, please do watch those videos and then you can just continue with this. Okay, first question, this is from KCET examination. The electronegativities of carbon, nitrogen, silicon and phosphorus are in the order of. ಸೊ ಇನ್ಫ್ಯಾಕ್ಟ್ ಇದು ಪಿರಿಯಾಡಿಕ್ ಪ್ರಾಪರ್ಟೀಸ್ದಲ್ಲಿ ಈ ಥರದ್ದು ಇನ್ಕ್ರೀಸಿಂಗ್ ಆರ್ಡರ್, ಡಿಕ್ರೀಸಿಂಗ್ ಆರ್ಡರ್ ಈ ಥರದಲ್ಲಿ ನಿಮಗೆ ಕ್ವಶನ್ಸ್ ಬರುವಂಥ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ. ಸೊ ಸ್ಟ್ರೇಟ್ ಅವೇ ನಿಮಗೆ ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ, ಆ ಥರದ ಕ್ವಶನ್ಸ್ ಬರುವಂಥ ಚಾನ್ಸಸ್ ಕಡಿಮೆ. ಸೊ ಬೈ ನೋಯಿಂಗ್ ದಟ್ ಕಾನ್ಸೆಪ್ಟ್, ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ವಿ ಶುಡ್ ಬಿ ಏಬಲ್ ಟು ಆನ್ಸರ್ ದಿಸ್ ಕ್ವಶನ್ಸ್. ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿ ಎಲ್ಲನೂ ನಿಮಗೆ ಎಲ್ಲಿಯೂ ಕ್ವಶನ್ ಪೇಪರ್ ಸೆಟ್ ಮಾಡುವವರು ದೇ ಡು ನಾಟ್ ಎಕ್ಸ್ಪೆಕ್ಟ್ ಯು ಟು ನೋ ದೀಸ್ ವ್ಯಾಲ್ಯೂಸ್. ಬೇಸ್ಡ್ ಆನ್ ದೀಸ್ ವ್ಯಾಲ್ಯೂಸ್ ನೀವು ಆನ್ಸರ್ ಮಾಡಬೇಕು ಅಂತ ಇರೋದಿಲ್ಲ. ಟ್ರೆಂಡ್ ಗೊತ್ತಿರಬೇಕು, ಅದರ ಬೇಸ್ ಮೇಲೆ ಆನ್ಸರ್ ಮಾಡಬೇಕು. ಅಫ್ಕೋರ್ಸ್ ಇಲ್ಲಿ ಫಾರ್ ಯುವರ್ ರೆಫರೆನ್ಸ್ ಹ್ಯಾವ್ ಗಿವನ್ ದ ವ್ಯಾಲ್ಯೂಸ್. 4 ಎಲಿಮೆಂಟ್ಸ್ ದಟ್ ದೇ ಹ್ಯಾವ್ ಗಿವನ್ ಇಸ್ ಕಾರ್ಬನ್, ನೈಟ್ರೋಜನ್, ಸಿಲಿಕಾನ್ ಆ್ಯಂಡ್ phosphorus. In periodic table we find them like this: carbon, then comes nitrogen, below carbon there will be silicon, and below phosphorus there will be phosphorus. And this is about electronegativities. Electronegativity we know along the period it increases and down the group it decreases, right? ಇದು ಫ್ಯಾಕ್ಟ್ ಗೊತ್ತಿದೆ ನಮಗೆ. ಆ್ಯಂಡ್ ಇನ್ನೂ ಒಂದು ನಿಮಗೆ ಫ್ಯಾಕ್ಟ್ ರಿಮೈಂಡ್ ಮಾಡೋದಿತ್ತು ಅಂತ ಹೇಳಿದ್ರೆ, ಆ ಡಯಾಗ್ನಲಿ ಹೋದ್ರಿ, ಡಯಾಗ್ನಲಿ ಅಂತ ಹೇಳಿದ್ರೆ ಎಟ್ ದ ಎಂಡ್ ಇಲ್ಲಿ ಸೇ ಫ್ಲೋರಿನ್ ಬರುತ್ತೆ ನೈಟ್ರೋಜನ್ ಆದಮೇಲೆ, ರೈಟ್? ಸೊ ಆ ಫ್ಲೋರಿನಿಂದ ನೀವು ಹೀಗೆ ಅಪೋಸಿಟ್ ಡಯಾಗನಲಿ ಬಂದ್ರಿ, ಕೆಳಗೆ ಬಂದ್ರಿ ಅಂತ ಹೇಳಿದ್ರೆ ಸೇ ಇನ್ ದಿಸ್ ಡೈರೆಕ್ಷನ್ ಲೈಕ್ ದಿಸ್, ಫ್ಲೋರಿನ್, ಫಾಸ್ಫರಸ್, ಆಮೇಲೆ ಇಲ್ಲಿ ಯಾವುದಾದ್ರೂ ಎಲಿಮೆಂಟ್ ಇರುತ್ತಲ್ಲ ಅದು ಆ ಡೈರೆಕ್ಷನಲ್ಲಿ ಬಂದ್ರಿ ಅಂತ ಹೇಳಿದ್ರೆ, ಸೊ ಇಲೆಕ್ಟ್ರೋನೆಗೆಟಿವಿಟಿ ಇಟ್ ವಿಲ್ ಕಂಟಿನ್ಯೂಸ್ಲಿ ಡಿಕ್ರೀಸಸ್. ಯಾಕೆ ಅಂತ ಹೇಳಿದ್ರೆ ಹೀಗೆ ಇನ್ಕ್ರೀಸ್ ಆಗ್ಕೋತ ಹೋಗುತ್ತೆ ಈ ಡೈರೆಕ್ಷನಲ್ಲಿ. ಸೊ ಕಾರ್ನರ್ದಲ್ಲಿ ಇರುವಂಥದ್ದು ಇಟ್ ವಿಲ್ ಬಿ ಹ್ಯಾವಿಂಗ್ ಮ್ಯಾಕ್ಸಿಮಮ್, ಆ್ಯಂಡ್ ಹೀಗೆ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ಕೋತಿರೋದ್ರಿಂದ ಡಯಾಗನಲಿ ಹೋದ್ರೂ ಡಯಾಗನಲಿ ಇಟ್ ಶುಡ್ ಇಂಡಿಕೇಟ್ ನಿಮಗೆ ಡಿಕ್ರೀಸಿಂಗ್ ಟ್ರೆಂಡ್, ಮೇಲಿಂದ ಕೆಳಗೆ ಬಂದರೆ ಅಬ್ಸರ್ವ್ ಆಗಬೇಕು. ದ್ಯಾಟ್ ಫ್ಯಾಕ್ಟ್ ಆಲ್ಸೋ ಯು ಕ್ಯಾನ್ ರಿಮೆಂಬರ್. ಸೊ ನಾವು ಆ ಲಾಜಿಕ್ ಮೇಲೆ ಹೋದರೆ ಏನು ಹೇಳ್ಬೋದು ಅಂದರೆ, ಅಮಂಗ್ ದೀಸ್ ನೈಟ್ರೋಜನ್ ಇಟ್ ಶುಡ್ ಹ್ಯಾವ್ ಹೈ ಎಲೆಕ್ಟ್ರೋನೆಗೆಟಿವಿಟಿ, ಸಿಲಿಕಾನ್ ಇಟ್ ಶುಡ್ ಹ್ಯಾವ್ ಮಿನಿಮಮ್ ನೆಗೆಟಿವಿಟಿ. ಅದ್ರ ಬೇಸ್ ಮೇಲೇ ಯು ಮೇ ಹ್ಯಾವ್ ಟು ಡೈರೆಕ್ಟ್ಲಿ ಆನ್ಸರ್ ದಿಸ್ ಕ್ವಶನ್. ನೈಟ್ರೋಜನ್ ಎಲ್ಲಿ ಹೈಯೆಸ್ಟ್ ಇದೆ, ಸಿಲಿಕಾನಿಗೆ ಎಲ್ಲಿ ಕಡಿಮೆ ಇದೆ ಅನ್ನೋದನ್ನು ನೋಡಿಕೊಂಡು ಯು ಕ್ಯಾನ್ ಆನ್ಸರ್. ಸಿಲಿಕಾನ್ ಇಟ್ ಇಸ್ ಮಿನಿಮಮ್, ನೈಟ್ರೋಜನ್ ಇಟ್ ಇಸ್ ಮ್ಯಾಕ್ಸಿಮಮ್. ಸೊ ದಿಸ್ ಕ್ಯಾನ್ ಬಿ ಆಪ್ಷನ್. ಯಾಕಂದರೆ ಮತ್ತೆ ಎಲ್ಲಿಯೂ ನಮಗೆ ಈ ಥರದ್ದಿಲ್ಲ. ಸೊ ಬೇಸ್ಡ್ ಆನ್ ದ್ಯಾಟ್ ಸಿ ಆನ್ಸರ್ ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಬರುತ್ತೆ. ಅಫ್ಕೋರ್ಸ್ ಟು ಡೂ ದ್ಯಾಟ್ ಇವನ್ ವ್ಯಾಲ್ಯೂಸ್ ಆರ್ ಗಿವನ್, ಆ್ಯಂಡ್ ವ್ಯಾಲ್ಯೂಸ್ 3.04 ನೈಟ್ರೋಜನ್ ಹೈಯೆಸ್ಟ್, ಸಿಲಿಕಾನ್ ಇಟ್ ಇಸ್ 1.9 ಮಿನಿಮಮ್. ದಟ್ಸ್ ಫೈನ್. ಸಪೋಸ್ ಇಫ್ ಯು ಇದು ಯಾವುದೂ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ, ಜಸ್ಟ್ ಇಫ್ ಯು ನೋ ದಿಸ್ ಟ್ರೆಂಡ್, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಟ್ರೆಂಡ್ ಗೊತ್ತಿದೆ ಅಂತ ಹೇಳಿದ್ರೆ, ಆನ್ ದ್ಯಾಟ್ ಬೇಸಿಸ್ ಆಲ್ಸೋ ಯು ಕ್ಯಾನ್ ಎಲಿಮಿನೇಟ್ ಸಮ್ ಆಪ್ಷನ್ಸ್ ಆ್ಯಂಡ್ ಯು ಕ್ಯಾನ್ ಫೈಂಡ್ ಔಟ್ ದ ಕರೆಕ್ಟ್ ಆನ್ಸರ್. See, first what we should know is between carbon and nitrogen, definitely nitrogen it is more electronegative because it increases along the period. So that's how this can not be correct. ಏನು ಅಂತ ಹೇಳಿದ್ರೆ ಆ ಫ್ಯಾಕ್ಟ್ ನಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ, ಬಿಟ್ವೀನ್ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅನ್ನೋದು ಫ್ಯಾಕ್ಟ್ ಗೊತ್ತಿದೆ ಅಂತ ಹೇಳಿದ್ರೆ, ಎನ್ ಸ್ಮಾಲರ್ ದೆನ್ ಸಿ ಅಥವಾ ಕಾರ್ಬನ್ ಗ್ರೇಟರ್ ದೆನ್ ನೈಟ್ರೋಜನ್ ಇರುವಂಥದ್ದು ಅದನ್ನು ನಮ್ಗೆ ರೆಡಿಲಿ ಎಲಿಮಿನೇಟ್ ಮಾಡ್ಲಿಕ್ಕೆ ಬರುತ್ತೆ. ಅದು ಎಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ ಎ ಆ್ಯಂಡ್ ಬಿ ಯು ಲುಕ್ ಇಟ್. So option A and B, in both the cases they say that carbon is more electronegative than nitrogen, which is wrong. So therefore on that basis A and B options can be eliminated, right? Further, between phosphorus and silicon, again electronegativity of phosphorus should be more than that of silicon. So therefore silicon ಎಲ್ಲಾದರೂ ಜಾಸ್ತಿ ಇದೆ ಅಂತ ಕೊಟ್ಟಿದ್ರೆ on that basis the option it can be eliminated, and look at the option D. So they say that silicon it is more electronegative than phosphorus, which is not true. According to the periodic table, phosphorus it should be more electronegative than silicon. So therefore even this option it can be eliminated, and you are further left with only this, and therefore this should be the answer. In this way also can conclude that it is the answer, ರೈಟ್? ಆಮೇಲೆ ಇನ್ನೂ ಒಂದು ನೋಡಿದ್ರಿ ಅಂತ ಹೇಳಿದ್ರೆ, ಇವೆರಡು ನಿಮಗೆ ಮೇಲೆ ಬರುತ್ತೆ, ಇವೆರಡು ಕೆಳಗೆ ಬರುತ್ತೆ. ಸೊ ಇವೆರಡು ಮೇಲೆ ಬರುತ್ತೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ದಿಸ್ ಶುಡ್ ಬಿ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಹಾಗಾಗಿ ಅದು ಹೈಯರ್ ಎಂಡಲ್ಲಿ ಬರಬೇಕು. ಇವೆರಡು ಕೆಳಗೆ ಬರೋದ್ರಿಂದ ಗ್ರೂಪ್ ಡೌನ್ ದ ಗ್ರೂಪ್ ಹೋದಾಗ ಡಿಕ್ರೀಸ್ ಆಗೋದ್ರಿಂದ ದೀಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಕಮ್ ಎಟ್ ದ ಲೋವರ್ ಎಂಡ್. ದಟ್ಸ್ ಆಫ್ ದಿಸ್ ಆರ್ಡರ್ ಇಟ್ ಈಸ್ ಕರೆಕ್ಟ್. ಸೊ ಕೇರ್ಫುಲಿ ಯು ಮೇ ಹ್ಯಾವ್ ಟು ಡಿಸೈಡ್ ದ ಆರ್ಡರ್ ಇನ್ ದಿಸ್ ಕೇಸ್, ಬಿಕಾಸ್ ಯು ವಿಲ್ ನಾಟ್ ಬಿ ಗಿವನ್ ವಿತ್ ವ್ಯಾಲ್ಯೂಸ್ ಎಲ್ಲಿಯೂ ಕೊಟ್ಟಿರೋದಿಲ್ಲ ನಮಗೆ. ಜಸ್ಟ್ ಟ್ರೆಂಡ್ ನೆನಪಿಟ್ಟುಕೊಂಡು ಕಂಪೇರ್ ಮಾಡಿಕೊಂಡು ಯಾವುದು ಕರೆಕ್ಟ್ ಆರ್ಡರ್ ಅನ್ನೋದನ್ನು ಡಿಸೈಡ್ ಮಾಡಬೇಕು, ರೈಟ್? ಒನ್ ಮೋರ್ ಸಿಮಿಲರ್ ಕೈಂಡ್ ಆಫ್ ಕ್ವಶನ್ ಫ್ರಮ್ JEE 18 examination I have chosen. The correct option with respect to the Pauling's electronegativity is, again this is in connection with electronegativity itself.
ನಿಮಗೆ ಬೇರೆ ಬೇರೆ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ವೈಡ್ ವೆರೈಟಿ ಆಫ್ ಎಲಿಮೆಂಟ್ಸ್. ಇಟ್ಸ್ ನಾಟ್ ಜಸ್ಟ್ ಫ್ರಮ್ ಒನ್ ಗ್ರೂಪ್ ಟು ಗ್ರೂಪ್, 1 ಪೀರಿಯಡ್ 2 ಪೀರಿಯಡ್ ಆ ಥರ ಕೊಟ್ಟಿಲ್ಲ, ವೈಡ್ ವೆರೈಟಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಏರಿಯಾದಿಂದ ಕೊಟ್ಟಿದ್ದಾರೆ, ಪಿರಿಯಾಡಿಕ್ ಟೇಬಲಿನ ಯಾವ ಏರಿಯಾದಿಂದ ಕೊಟ್ಟಿದ್ದಾರೆ, ಸೊ ಅದು ಅಷ್ಟು ಏರಿಯಾದಲ್ಲಿ ಏನೇನು ಎಲಿಮೆಂಟ್ಸ್ ಬರುತ್ತೆ ನಾನು ಪ್ಲಾಟ್ ಮಾಡಿದ್ದೀನಿ. ಇನ್ ದ ಸೆನ್ಸ್ ಫಾಸ್ಫರಸ್ ಅಂದರೆ ಇಲ್ಲಿ ನೈಟ್ರೋಜನ್ ಫ್ಯಾಮಿಲಿ ತೊಗೊಂಡಿದ್ದೀನಿ, ಸಲ್ಫರ್ ಅಂದರೆ ಆಕ್ಸಿಜನ್ ಫ್ಯಾಮಿಲಿ ತೊಗೊಂಡಿದ್ದೀನಿ. ಆ ಥರ ಪಿರಿಯಾಡಿಕ್ ಟೇಬಲಲ್ಲಿ ಅವುಗಳದ್ದು ಪೊಸಿಷನ್ ಹೇಗೆ ಬರುತ್ತೆ ಅನ್ನೋದನ್ನು I have given it. So this you will be knowing, boron, carbon, nitrogen, oxygen, this you will be knowing. But this has been told earlier itself that you should even know elements in this way along group wise. Boron ಆದಮೇಲೆ ಸೊ boron, aluminium, gallium, indium, thallium ಆ ಥರ ಬರುತ್ತೆ, ಅದು ನಿಮಗೆ ಗ್ರೂಪ್ ವೈಸ್ ಗೊತ್ತಿರಬೇಕು. ಸಿಮಿಲರ್ಲಿ ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಮ್, ಟಿನ್, ಲೆಡ್ ನೆಕ್ಸ್ಟ್ ಕಂಟಿನ್ಯೂ ಮಾಡಿದರೆ ಆ ಥರ ಬರುತ್ತೆ ಅನ್ನೋದು ನಿಮಗೆ ಅಲಾಂಗ್ ಗ್ರೂಪ್ ವೈಸ್ ಆಲ್ಸೋ ಶುಡ್ ರಿಮೆಂಬರ್. ರೈಟ್. ಸೊ ದರ್ ಕ್ಯಾನ್ ಬಿ ಸೋ ಮೆನಿ ನ್ಯೂಮೋನಿಕ್ಸ್. ಇಫ್ ಇಟ್ ಇಸ್ ಪಾಸಿಬಲ್ ನಾನು ಇದನ್ನು ಹೇಗೆ ನೆನಪಿಡಬಹುದು ಅನ್ನೋದ್ರ ಮೇಲೇ ನಿಮಗೆ ಒಂದು ವಿಡಿಯೋ ಮಾಡಿ ಹೇಳ್ತೇನೆ. ಸೊ ದಟ್ ಈಸಿಲಿ ಆಲ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲಾಂಗ್ ದ ಗ್ರೂಪ್ ಯು ಕ್ಯಾನ್ ರಿಮೆಂಬರ್. ಜಸ್ಟ್ ನಿಮ್ಗೆ ಅದ್ರದ್ದೊಂದು ಗ್ಲಿಂಪ್ಸ್ ಕೊಡಲಿಕ್ಕೆ ಜಸ್ಟ್ ಲೈಕ್ ದಿಸ್. ಒಂದು ನ್ಯೂಮೋನಿಕ್ ಇದಕ್ಕೇನು ಕೊಡ್ತಾರಂದರೆ ಬಾಲ್ ಗಂಗಾಧರ್ ಇಂಡಿಯಾ ತಿಲಕ್ ಅಂತ ಹೇಳ್ತಾರೆ, ವಿಚ್ ಮೀನ್ಸ್ ದಟ್ ಬಿ ಫಾರ್ ಬೋರಾನ್ ಆ್ಯಂಡ್ ಬಾಲ್, AL ಫಾರ್ ಅಲ್ಯೂಮಿನಿಯಂ, ಗಂಗಾಧರ್ ಇದೊಂದು ಇಂಡಿಯಾ ಅಂಥೇಳಿ ಎಕ್ಸ್ಟ್ರಾ ಸೇರಿಸ್ಕೊಂಡು ನೆಕ್ಸ್ಟ್ ಎಲಿಮೆಂಟ್ ಬರುತ್ತೆ, ದ್ಯಾಟ್ ವಿಲ್ ಬಿ ಥ್ಯಾಲಿಯಮ್, ಅದಕ್ಕೆ ತಿಲಕ್ ಅಂತ ಹೇಳಿ ಆ ಥರ ಮಾಡಿ ನೆನ್ಪಿಟ್ಕೊಳ್ಬಹುದು. ಸೊ ಸಮ್ಹೌ ಯು ಶುಡ್ ನೋ ದಿಸ್. ರೈಟ್. ನೌ ಕಮಿಂಗ್ ಬ್ಯಾಕ್ ಟು ದ ಕ್ವಶನ್, ಫಸ್ಟ್ ಆರ್ಡರ್ ಐ ಚೂಸ್ ಇಸ್ ದಿಸ್. Just I verify. Phosphorus electronegativity is said to be greater than sulfur. So phosphorus and sulfur ತಗೊಂಡ್ರೆ along this direction increase ಆಗ್ತಾ ಇದೆ ಅಂದರೆ sulfur should be more electronegative than phosphorus. So that's how this cannot be the option. Option A, it cannot be the answer. Silicon and aluminium, if I choose, aluminium, silicon ಇಲ್ಲಿ ಬರುತ್ತೆ. Along this direction electronegativity increases. Silicon it is expected to be more electronegative. So silicon ಇಲ್ಲಿ ಕಡಿಮೆ electronegative ಅಂತ ಕೊಟ್ಟಿದ್ದಾರೆ. This cannot be the option. Next, tellurium and selenium. These two, they are from oxygen family. Oxygen, sulfur, selenium, tellurium. ಹೀಗೆ ಬರುತ್ತೆ. So now, selenium and tellurium ಕೆಳಗೆ ಬರೋದ್ರಿಂದ tellurium, its electronegativity it should be less than selenium. But they say that tellurium it is more electronegative than selenium. So therefore, this also not correct. So ultimately, ಅವು ಮೂರು ಅಲ್ಲ ಅಂದ್ರೆ this should be the answer. But this can be verified. Gallium and germanium, if you consider, the gallium and germanium, they come in a period. Germanium it should be more electronegative than gallium, and that's what they mention. Germanium it is more electronegative than gallium. That is the correct trend. Therefore this should be the answer. Option D should be the answer for this question. Third question. So this is a bit different question. Which is the value of electron gain enthalpy of Na plus if ionization energy, this IE1 means its first ionization energy, delta H I1 anna, it can be even straight away in this form also it can be represented. Ionization energy ant karadre it can be one called as IE1 of sodium, right? So sorry, Na plus kelidare, if ionization energy of sodium is this much, this value it has been given, and Na plus the electron gain enthalpy kelidare, some 4 options they have given. So if you know the concepts well, this is very very easy question. Within second you can mark the answer. See what they have given is, for this process enthalpy change they have given sodium gaseous, it is getting converted to sodium ion plus electron, right? So you know whenever we are removing electrons we need to spend energy, that's how it will be positive, which means that for this process 5.1 electron volt, that much amount of energy is to be provided to remove electron from sodium gaseous atom, isolated gaseous atom. Now what they have asked is for this process Na plus gases ಗೆ ಒಂದು electron ಹಾಕಿದ್ರೆ ಅದು Na gases ಆಗುತ್ತೆ. This can be called as electron gain enthalpy of sodium plus. They have asked for sodium plus. Remember this, sodium ಕೇಳ್ತಾ ಇಲ್ಲ ಅವರು, sodium plus ಕೇಳ್ತಾ ಇದ್ದಾರೆ. So therefore this is the process which will indicate that. See this process it is exactly reverse of this. ಅಷ್ಟು ಗೊತ್ತಿದ್ರೂ ಇದು ರಿಯಾಕ್ಷನ್ ರಿವರ್ಸ್ ಆಗಿದೆ ಅಂದರೆ ಇಲ್ಲಿ ಸೈನ್ ಚೇಂಜ್ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಫ್ರಮ್ ಥರ್ಮೋಡೈನಮಿಕ್ಸ್. ಇಫ್ ಯು ನೋ ಸ್ಟ್ರೇಟ್ ಅವೇ ಯು ಕ್ಯಾನ್ ಅಡಾಪ್ಟ್ ದಟ್. ಅದರ್ವೈಸ್ if you are removing electron, then if you have to spend 5.1 electron volt amount of energy, then if you are adding electron to Na plus, then forming Na plus gaseous ion, it will liberate the equal amount of energy. So liberate irutte andre minus irutte. So that is also one of the important thing. Electron gain enthalpy of this positive irodilla, negative irutte ಅನ್ನೋದು ಗೊತ್ತಾದ್ರೂ ಇವೆರಡು ಆಪ್ಷನ್ಸ್ ನಾವು ತೆಗೆದು ಹಾಕಬಹುದು. ಬಿಟ್ವೀನ್ ದೀಸ್ ಟು ವಿ ಶುಡ್ ಜಸ್ಟ್ ಥಿಂಕ್ ಓವರ್. ಸೇಮ್ ಅಮೌಂಟ್ ಅಂತ ಗೊತ್ತಿದ್ರೆ ಸ್ಟ್ರೇಟ್ ಅವೇ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ minus 5.1 electron volt, and that's how this is the answer. Next one. So this is also a good question from AIPMT 10.
Which of the following represents the correct order of increasing electron gain enthalpy? Now it's not electronegativity, but it's electron gain enthalpy. See, electron gain enthalpy andaga usually its sign it will be negative, but increasing and kottidare andre meaning magnitude. They are talking about magnitude. Wherever more amount of energy will be liberated, there it will be more negative. So negative ಅನ್ನೋದನ್ನ ಇಲ್ಲಿ ನೀವು ಎಕ್ಸಾಕ್ಟ್ಲಿ ಇಂಟರ್ಪ್ರಿಟ್ ಮಾಡಿದರೆ ಡೆಫಿನೆಟ್ಲಿ ನೀವು ರಿವರ್ಸ್ ಆನ್ಸರ್ ಮಾರ್ಕ್ ಮಾಡ್ತೀರಿ. ಸೊ ಇನ್ಕ್ರೀಸಿಂಗ್ ಇನ್ ದ ಸೆನ್ಸ್ ಮ್ಯಾಗ್ನಿಟ್ಯೂಡ್ ಎಲ್ಲಿ ಜಾಸ್ತಿ ಇದೆ, ದಟ್ ಹ್ಯಾಸ್ ಬಿನ್ ಆಸ್ಡ್. ಸೊ ಯಾವ್ಯಾವ್ದು ಕೊಟ್ಟಿದ್ದಾರೆ ಅಂದರೆ ನಾನು ಕೊಟ್ಟಿರೋದು 4 ಸ್ಪೀಷೀಸ್: ಕ್ಲೋರಿನ್, ಫ್ಲೋರಿನ್, ಆಕ್ಸಿಜನ್ ಆ್ಯಂಡ್ ಸಲ್ಫರ್. ಅಫ್ಕೋರ್ಸ್ ನಾನು ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. Oxygen and fluorine, sulfur and chlorine in the periodic table they find positions like this. Oxygen it's minus 141, fluorine it's minus 328, sulfur it is minus 200, this is minus 349. If values gottidre straight away you can answer that. But even if you do not know the value, you should know the concept that though the general tendency is electron gain enthalpy that decreases in magnitude down the group, general trend ಅದೇ ಇದ್ರೂ ಇವು ಎರಡು ಎಲಿಮೆಂಟ್ ಏನಿರ್ತವೆ, ಹೆಡ್ ಎಲಿಮೆಂಟ್ಸ್ ಇರ್ತವೆ. ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ದಲ್ಲಿ ಯು ಮೈಟ್ ಹ್ಯಾವ್ ಲರ್ನ್ಡ್ ದಿಸ್. ಜನರಲಿ ಪ್ರಾಪರ್ಟೀಸ್ ಆಫ್ ಹೆಡ್ ಎಲಿಮೆಂಟ್ಸ್ ಅದು ಬೇರೆಯೇ ಇರುತ್ತೆ ಗ್ರೂಪ್ ಎಲಿಮೆಂಟ್ಸ್ಗಿಂತ. ಇಟ್ಸ್ ಬಿಕಾಸ್ ಆಫ್ ದಟ್ ಸ್ಮಾಲರ್ ಸೈಜ್. ಸೊ ಬಿಕಾಸ್ ಆಫ್ ಸ್ಮಾಲರ್ ಸೈಜ್ ಇಟ್ ಸೆಲ್ಫ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಇಟ್ ರಿಸಲ್ಟ್ಸ್ ಇನ್ ಇಲೆಕ್ಟ್ರಾನ್ ರಿಪಲ್ಷನ್. ದರ್ ಫೋರ್ ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿದು ಮ್ಯಾಗ್ನಿಟ್ಯೂಡ್ ಇಲ್ಲಿ ನಿಮಗೆ ಹೆಡ್ ಎಲಿಮೆಂಟ್ಸ್ಗೆ ಇಟ್ ವಿಲ್ ಬಿ ಲೆಸ್. ರೈಟ್, ಜನರಲ್ ಟ್ರೆಂಡ್ ಪ್ರಕಾರ ಹೋದರೆ ಇಟ್ ಶುಡ್ ಹ್ಯಾವ್ ಬಿನ್ ಮ್ಯಾಕ್ಸಿಮಮ್, ಬಟ್ ಹಾಗಿರೋದಿಲ್ಲ. ಕ್ಲೋರಿನ್ ಆ್ಯಂಡ್ ಫ್ಲೋರಿನ್ ಕೇಸಲ್ಲಿ ಇದನ್ನು ನಾನು ಸಿನಾಪ್ಸಿಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೇಮ್ ಥಿಂಗ್ ಇಟ್ ಅಪ್ಲೈಸ್ ಟು ದಿಸ್ ಆಕ್ಸಿಜನ್ ಆ್ಯಂಡ್ ಸಲ್ಫರ್ ಕೇಸ್ ಆಲ್ಸೋ. ಸೊ ಕ್ಲೋರಿನ್ ಆ್ಯಂಡ್ ಫ್ಲೋರಿನ್ ತೊಗೊಂಡ್ರೆ ಫ್ಲೋರಿನ್ ಇಟ್ ವಿಲ್ ನಾಟ್ ಗಿವ್ ಯು ವೆರಿ ಹೈ ಅಮೌಂಟ್ ಆಫ್ ಎನರ್ಜಿ ವೆನ್ electron is added. Compared to chlorine it gives less amount of energy. Remember, electronegativity bandre same, fluorine is more electronegative, no doubt about that. When it comes to electron gain enthalpy andre it talks about complete transfer of electron. So therefore fluorine and oxygen, because of their small size, electron it will be added to second shell, and second shell ಸಣ್ಣದಿರೋದ್ರಿಂದ it results in more electron repulsion. Therefore these resist the addition of electrons. ಅದಕ್ಕೆ ಅವುಗಳದ್ದು ಮ್ಯಾಗ್ನಿಟ್ಯೂಡ್, amount of energy that they release when electron is added, that will be less compared to this. ಆ ಫ್ಯಾಕ್ಟ್ ಗೊತ್ತಿದ್ರೆ easily it can be answered. First see, F and Cl ನಡುವೆ Cl itself has more magnitude of electron gain enthalpy than fluorine ಅಂತ ಹೇಳಿ ಗೊತ್ತಿದ್ರೆ, ಇಟ್ಸ್ ಎಕ್ಸೆಪ್ಷನ್ ಟು ಜನರಲ್ ಟ್ರೆಂಡ್ ಅಂತ ಗೊತ್ತಿದ್ರೆ ಯು ಕ್ಯಾನ್ ಎಲಿಮಿನೇಟ್ ಆಪ್ಷನ್ ಡಿ. ಯಾಕೆ ಅಂತ ಹೇಳಿದ್ರೆ ಆಪ್ಷನ್ ಡಿದಲ್ಲಿ ಫ್ಲೋರಿನಿಗೆ ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾನೆ. ರೈಟ್, ಇವನ್ ಆಪ್ಷನ್ ಎ ಇಫ್ ಯು ಲುಕ್ ಎಟ್, ಆಪ್ಷನ್ದಲ್ಲಿ ಏನು ಮಾಡ್ತಾನೆ ಅಂದರೆ ಕ್ಲೋರಿನ್ ಆ್ಯಂಡ್ ಫ್ಲೋರಿನ್ ನಡುವೆ ಫ್ಲೋರಿನಿಗೆ ಜಾಸ್ತಿ ಅಂತ ಕೊಡ್ತಾನೆ. ಸೊ ಈ ಥರ ನಿಮ್ಗೆ ಯಾವ ಟ್ರೆಂಡ್ ಗೊತ್ತಿದೆ, ಯಾವುದು ಪರ್ಫೆಕ್ಟ್ ಗೊತ್ತಿದೆ, ಅದರ ಬೇಸ್ ಮೇಲೆ ಯು ಶುಡ್ ಗೋ ಆನ್ ಎಲಿಮಿನೇಟಿಂಗ್ ಆಪ್ಷನ್. ಸೊ ಡಿ ಆ್ಯಂಡ್ ಇ ತೆಗೆದ್ರಿ, ಯು ಆರ್ ಲೆಫ್ಟ್ ವಿತ್ ನಾವು ದಿಸ್ ಎ ಆ್ಯಂಡ್ ಡಿ ತೆಗೆದಿದ್ದೀರಿ ಅಂದರೆ ಸಿ ಆ್ಯಂಡ್ ಬಿ. ರೈಟ್, ಸೊ ಸಿ ಆ್ಯಂಡ್ ಬಿದಲ್ಲಿ ನೋಡ್ರಿ, ಫಸ್ಟ್ if you even know this fact that sulfur itself has more magnitude ಅಂತ ಹೇಳಿದ್ರೆ this option it can be removed, because ಇಲ್ಲಿ oxygen it is shown to be more in magnitude. Therefore you are left with option B, and that's how option B should be the answer. Further, even ಇದು ಫ್ಲೋರಿನ್ ಮತ್ತು ಕ್ಲೋರಿನ್ ಏನಾಗುತ್ತೆ ಅಂತ ಹೇಳಿದ್ರೆ they readily attain stable electronic configuration of noble gas, but whereas these two by just addition of one electron they do not attain stable configuration. That's how ಇದು ಎರಡರದ್ದು ಜಾಸ್ತಿ ಇರುವಂಥದ್ದು expected. That's how this is the correct response, right? So like this you can have some other questions, try to solve more questions, and if you have any difficulties you can just communicate it. Hope this video it has helped you in understanding solving problems of this kind. Thank you for watching this video. Thank you again.